ಸೊ ಹೆಲೋ ಎವ್ರಿವನ್, ವೆಲ್ಕಮ್ ಟು ಆಲ್ ಮೈ ಯೂಟ್ಯೂಬ್ ಚಾನಲ್. ಸೊ ನಾವು ನಿನ್ನೆ ಕ್ಲಾಸಲ್ಲಿ ನಾವು KPSC PYQ ಸೀರೀಸ್ ರಿಲೇಟೆಡ್ ನಾವು ಮ್ಯಾರಥಾನ್ ಕ್ಲಾಸ್ನ ಮಾಡ್ತಿದ್ವಿ. ನಾವು ನಿನ್ನೆ ಕ್ಲಾಸ್ಲಿ ನಾವು ಫಸ್ಟ್ ಕ್ಲಾಸ್ನ ನೋಡಿದ್ವಿ, ಕರೆಕ್ಟ್ ಅಲ್ವಾ? ಸೊ ಇವತ್ತು ನಾವು ಸೆಕೆಂಡ್ ಕ್ಲಾಸ್ನ ನೋಡೋಣ. ಸೊ ಇದರಲ್ಲಿ ಏನೇನಿದೆ, ಯಾವ ಥರ ಕ್ವಶನ್ಸ್ ಬರ್ತವೆ ಅಂತ. ಸೊ ಲೆಟ್ ಸ್ಟಾರ್ಟ್ ವಿತ್ ದಿ ಕ್ವಶನ್ಸ್ ಅಂತ. ಸೊ PYQ ಸೀರೀಸ್ ಅಂದರೆ ನಿಮಗೆ ಆಲ್ಮೋಸ್ಟ್ ಗೊತ್ತಿರಬೇಕು. ಪ್ರೀವಿಯಸ್ ಇಯರ್ ಕ್ವಶನ್ಸ್ ಆಸ್ಕ್ಡ್ ಇನ್ 2023, 24 ಆ್ಯಂಡ್ ಸೊ 25 ಬರುವಂಥ KCET ಪೇಪರ್ದು ನಾನು ಕ್ವಶನ್ಸ್ ಮಾಡಿಸ್ತೇನೆ ಇದರದ್ದು ರಿಲೇಟೆಡ್. ಸೊ ಯಾವ ಥರ ಕ್ವಶನ್ಸ್ ಇದನ್ನು ಶಾರ್ಟ್ಕಟ್ ಅಪ್ರೋಚ್ ಆಗಿ ಹೇಗೆ ಸೊಲ್ಯೂಷನ್ ಬಿಡಿಸೋದು ಅಂತ ನೋಡೋಣ. ಸೊ ಫಸ್ಟ್ನೇ ಕ್ವಶನ್ ಏನಿದೆ ಇಲ್ಲಿ, ಇಫ್ ದ ಅರ್ಥಮೆಟಿಕ್ ಮೀನ್ ಆಫ್ ಎ ಸೆಟ್ ಆಫ್ 2 ಅಬ್ಸರ್ವೇಷನ್ ಈಸ್ 9 ಆ್ಯಂಡ್ ಜಾಮೆಟ್ರಿಕ್ ಮೀನ್ ಈಸ್ 6 ಅಂತ. ಸೊ ಜಾಮೆಟ್ರಿಕ್ ಮೀನ್ ಏನಿದೆ 6 ಇದೆ, ದೆನ್ ದ ಹಾರ್ಮೋನಿಕ್ ಮೀನ್ ಏನಂತ. ಸೊ ಇದು ಒನ್ ಅಲ್ಲ, ಇದು ಆ್ಯಕ್ಚುಲಿ ಅದು ಹಾರ್ಮೋನಿಕ್ ಮೀನ್ ಅಷ್ಟೇ. ಅದು ಸೆಟ್ ಏನಂತ ನಿಮಗೆ ಅರ್ಥಮೆಟಿಕ್ ಮೀನು, ಜಾಮೆಟ್ರಿಕ್ ಮೀನು, ನಿಮಗೆ ಅರ್ಥಮೆಟಿಕ್ ಮೀನು, ಜಾಮೆಟ್ರಿಕ್ ಮೀನು ಆ್ಯಂಡ್ ಹಾರ್ಮೋನಿಕ್ ಮೀನ್ ಬಗ್ಗೆ ಗೊತ್ತಿರಬೇಕು. ಸೊ ಇವು ಎಲ್ಲಿ ಬರ್ತವೆ ಅಂದರೆ, ನೀವು ಕಾಮನ್ ಆಗಿ ಪ್ರೋಗ್ರೆಷನ್ ಅಂತ ಒಂದು ಚಾಪ್ಟರ್ ಬರುತ್ತೆ 10th ನೀವು ಕಲ್ತಿರ್ತೀರ. ಪ್ರೋಗ್ರೆಷನ್ ಅಂತ ಕನ್ನಡದಲ್ಲಿ ಏನಂತಾರ, ಸಮಾಂತರ ಶ್ರೇಣಿ ಅಂತ ಒಂದು ಚಾಪ್ಟರ್ ಬರುತ್ತಲ್ಲ, ಶ್ರೇಣಿ. ಅದರಲ್ಲಿ ಸಮಾಂತರ ಶ್ರೇಣಿ ಅಂದರೆ ಅರ್ಥಮೆಟಿಕ್ ಮೀನ್ ಅಂತ. ಗುಣೋತ್ತರ ಶ್ರೇಣಿ ಅಂತಂದ್ರೇನು, ಗುಣೋತ್ತರ ಶ್ರೇಣಿ ಅಂದರೆ ಜಾಮೆಟ್ರಿಕ್ ಮೀನ್ ಅಂತ. ಇನ್ನೊಂದು ಹಾರ್ಮೋನಿಕ್ ಮೀನ್ ಬಗ್ಗೆ ಏನಂತ ಐತಿದು, ಹಾರ್ಮೋನಿಕ್ ಮೀನ್ ಐತಿ. ಹಾಂ, ಸೊ ಹಾರ್ಮೋನಿಕ್ ಮೀನ್ದ ಕನ್ನಡದಲ್ಲಿ ನನಗೆ ಗೊತ್ತಿಲ್ಲ ಏನಂತಾರ ಅಂತ. ಸೊ ಹಾರ್ಮೋನಿಕ್ ಮೀನ್ ಅಂತ ಅಂದ್ಕೊಳ್ಳಿ. ಇದರದ ರಿಲೇಟೆಡ್ ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾನೆ, ಇವು ಮೂರದ್ದು ಕಾನ್ಸೆಪ್ಟ್ ಕೂಡಿಸಿ. ಸೊ ನಮಗೆ ಫಸ್ಟ್ನೇದಾಗಿ ಅರ್ಥಮೆಟಿಕ್ ಮೀನ್ದು ಫಾರ್ಮುಲಾ ಗೊತ್ತಿರಬೇಕು. ಸೊ ಅರ್ಥಮೆಟಿಕ್ ಮೀನ್ದು ಫಾರ್ಮುಲಾ ಏನಿದೆ, A+B/2, ಕರೆಕ್ಟ್ ಅಲ್ವಾ? ಅದೇ ರೀತಿ ಜಾಮೆಟ್ರಿಕ್ ಮೀನ್ದು ಫಾರ್ಮುಲಾ ಏನಿದೆ, √AB ಅಂತ. ಅದೇ ಥರ ಹಾರ್ಮೋನಿಕ್ ಮೀನ್ದು ಫಾರ್ಮುಲಾ ಏನಿದೆ, 2AB/A+B ಅಂತ. ಸೊ ಈ ಫಾರ್ಮುಲಾ ನಮ್ಗೆ ಗೊತ್ತಿದ್ರೆ ಈಸಿಯಾಗಿ ಮಾಡ್ಬೋದು. ಸೊ ಫಸ್ಟ್ನೇದಾಗಿ ಅರ್ಥಮೆಟಿಕ್ ಮೀನ್ದು ಏನು ಕೊಟ್ಟಿದ್ದಾನೆ ಆನ್ಸರ್, ಅರ್ಥಮೆಟಿಕ್ ಮೀನ್ದು ಎಷ್ಟು ಕೊಟ್ಟಿದ್ದಾನೆ, 2 ಅಬ್ಸರ್ವೇಷನ್ಸ್ 9 ಅಂತ ಕೊಟ್ಟಿದ್ದಾನೆ. ಸೊ 9 A+B/2 ಅಂತ. ಸೊ ಆದ್ದರಿಂದ ಇಲ್ಲಿ A+B ಎಷ್ಟು ಬರುತ್ತೆ, A+B = 18 ಅಂತ ಬರುತ್ತೆ. ಸೊ ಇದಾಯಿತು ನಮಗೆ. ಇನ್ನೊಂದು ಜಾಮೆಟ್ರಿಕ್ ಮೀನ್ದು ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾನೆ, 6 ಅಂತ ಕೊಟ್ಟಿದ್ದಾನೆ. 6 = √AB. ಸೊ ನಮಗೆ ಈ ಸ್ಕ್ವೇರ್ ಈ ಕಡೆ ಇದ್ದು ಈ ಕಡೆ ಸೈಡ್ ಈಜ್ಕೊಂಡು ದಾಟಿ ಬಂದಮೇಲೆ ಅದೇನಾಗುತ್ತೆ, ಅದು ಸ್ಕ್ವೇರ್ ರೂಟ್ ಇದ್ದಿದ್ದು ಈ ಕಡೆ ಸೈಡ್ ಬಂದರೆ ಅದೇನಾಗುತ್ತೆ, ಸ್ಕ್ವೇರ್ ಆಗುತ್ತೆ. ಸೊ AB ಅಂತ. ಸೊ ಅದರಿಂದ AB = 36 ಅಂತ. ಈ ವ್ಯಾಲ್ಯೂನ ತೊಗೊಂಡು ಹೋಗಿ ನಾವು ಹಾರ್ಮೋನಿಕ್ ಮೀನಲ್ಲಿ ಹಾಕಿಬಿಡಿ ಬೇಕು. ಸೊ 2 × AB ಅಂದ್ರೆ 36 / A+B ಅಂದ್ರೆ 18 ಅಂತ. ಸೊ ಆದ್ದರಿಂದ 18 ಅಂದರೆ 18 2 36. ಸೊ ಆದ್ದರಿಂದ ಹಾರ್ಮೋನಿಕ್ ಮೀನ್ = ಎಷ್ಟು, 4 ಅಂತ. ಸೊ ಆನ್ಸರ್ ಈಸ್ ಆಪ್ಷನ್ ನಂಬರ್ A ಈಸ್ ದಿ ರೈಟ್ ಆನ್ಸರ್ ಅಂತ. ಸೊ ನೆಕ್ಸ್ಟ್ ಅದೇ ಥರ ಇನ್ನೊಂದು ಪ್ರಾಬ್ಲಮ್. ಸೊ ದ ಸ್ಟ್ಯಾಂಡರ್ಡ್ ಆಫ್ ಡಿವಿಯೇಷನ್ ಅದರದ್ದು ವ್ಯಾಲ್ಯೂ ಕೊಟ್ಟಿದ್ದಾನೆ 25 ಅಂತ. ಆ ಥರ ಆದರೆ ಕೋಎಫಿಷಿಯಂಟ್ ವೇರಿಯೇಷನ್ ಅಂತ. ಸೊ ಇದು ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಬರುವಂಥ ಒಂದು ಕಾನ್ಸೆಪ್ಟ್. ಸೊ ನಿಮಗೆ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಒಂದು ಫಾರ್ಮುಲಾ ಇರುತ್ತೆ, ಏನಂತ, ಫಸ್ಟ್ನೇದಾಗಿ ನಮಗೆ ಸ್ಟ್ಯಾಂಡರ್ಡ್ ಆಫ್ ಡಿವಿಯೇಷನ್ / ಮೀನ್ × 100 ಅಂತ. ಇದು ಒಂದು ಫಾರ್ಮುಲಾ. ಸೊ ಈ ಫಾರ್ಮುಲಾ ಗೊತ್ತಿದ್ರೆ ಡೈರೆಕ್ಟಾಗಿ ಆಪ್ಷನ್ನ ಹಾಕ್ಬೋದು. ಸೊ ನಮಗೆ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಕಂಡುಹಿಡಬೇಕು, ಇದು ಗೊತ್ತಿಲ್ಲ. ಆದ್ದರಿಂದ ಸ್ಟ್ಯಾಂಡರ್ಡ್ ಆಫ್ ಡಿವಿಯೇಷನ್ ವ್ಯಾಲ್ಯೂ ಎಷ್ಟಿದೆ, 5 ಇದೆ. ಸೊ ಮೀನ್ ಎಷ್ಟಿದೆ, 25 ಇದೆ. ಸೊ × 100 ಅಂತ ಮಾಡಿದರೆ ನಮಗೆ ಎಷ್ಟು ಬರುತ್ತೆ, 5 1 5 25. ಸೊ ಅದರಿಂದ 5 1 5 20. ಸೊ ಆದ್ದರಿಂದ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ವ್ಯಾಲ್ಯೂ ಎಷ್ಟು ಬರುತ್ತೆ, 20 ಬರುತ್ತೆ. ಇದು 20 ಅಂತ. ಆದ್ದರಿಂದ 20 ರೈಟ್ ಆನ್ಸರ್. ಯಾವುದು, ಆಪ್ಷನ್ ನಂಬರ್ C ಇಸ್ ದಿ ರೈಟ್ ಆನ್ಸರ್ ಅಂತ. ಸೊ ನೆಕ್ಸ್ಟ್ ಇಲ್ಲಿ ನೋಡಿ, ಇದೊಂದು ಇಂಟ್ರೆಸ್ಟಿಂಗ್, ನೀವು ಲಾಜಿಕ್ ಆಗಿ ಥಿಂಕ್ ಮಾಡೋದು. ದ ಸಮ್ ಆಫ್ ದಿ 3 ಡಿಫ್ರೆಂಟ್ ನಂಬರ್ಸ್ ಈಸ್ ಈಕ್ವಲ್ ಟು ದೇರ್ ಪ್ರಾಡಕ್ಟ್ ಅಂತ. ಸೊ ಸಮ್ ಆಫ್ ದಿ 3 ನಂಬರ್ಸ್ ಯಾವ, A+B+C, ಇದರದ್ದು ಸಮ್ ಈಸ್ ಈಕ್ವಲ್ ಟು ಇವ್ರದ್ದು ಪ್ರಾಡಕ್ಟ್ ಈಸ್ ಈಕ್ವಲ್ ಆಗಿರುತ್ತೆ. ಅಂದರೆ ಸೇಮ್, ಇಲ್ಲಿ ಏನು ವ್ಯಾಲ್ಯೂ ಕೊಡಿಸಿರ್ತೀವಿ ಅದೇ ಇಲ್ಲಿ ಪ್ರಾಡಕ್ಟ್ ಮಾಡಿದಾಗ ಸೇಮ್ ಅದೇ ಅಂಥವು ನಂಬರ್ದಾಗ ಲಾರ್ಜೆಸ್ಟ್ ನಂಬರ್ ಯಾವುದು ಅಂತ ಕೇಳಿದ್ದಾರೆ. ಸೊ ನಾವಿಲ್ಲಿ 1 + 2 + 3 ಅಂತ ತೊಗೊಂಡಾಗ ಇದೇನಾಗುತ್ತೆ, 3 ಅಂತ ತೊಗೊಂಡಾಗ ಇದನ್ನು 1 × 2 × 3. ಸೊ ನಮಗೆ ಎಷ್ಟು, 6 = 6 ಬರುತ್ತೆ, ಕರೆಕ್ಟ್ ಅಲ್ಲ? ಆದ್ದರಿಂದ ಅವ್ರು ಹೇಳಿದ ಕಂಡೀಷನ್ ಸ್ಯಾಟಿಸ್ಫೈ ಆಯಿತು. ಸೊ ದ್ಯಾಟ್ಸ್ ವೈ ಅದು ನಮಗೆ ದೊಡ್ಡ ಸಂಖ್ಯೆ ಯಾವುದಾಗಿರುತ್ತೆ, ಬಿಗ್ಗೆಸ್ಟ್ ನಂಬರ್ ಇಸ್ ದಿ ಲಾರ್ಜೆಸ್ಟ್ ನಂಬರ್ ಇಸ್ ದಿ ಆಪ್ಷನ್ ನಂಬರ್ B 3 ಇಸ್ ದಿ ರೈಟ್ ಆನ್ಸರ್ ಅಂತ. ಸೊ 1 2 3 ಕಂಪೇರ್ ಮಾಡಿದಾಗ ನಮಗೆ ಲಾರ್ಜೆಸ್ಟ್ ನಂಬರು 3 ಇಸ್ ದಿ ರೈಟ್ ಆನ್ಸರ್ ಅಂತ. ಸೊ ನೆಕ್ಸ್ಟ್, ಇನ್ ಹೌ ಮೆನಿ ವೇಸ್ ಕ್ಯಾನ್ 8 persons ಸಿಟ್ ಅರೌಂಡ್ ಎ ಟೇಬಲ್ ಸೊ ದ್ಯಾಟ್
ಆಲ್ ಶಾಲ್ ನಾಟ್ ಹ್ಯಾವ್ ದ ಸೇಮ್ ನೈಬರ್ಸ್ ಇನ್ ಎನಿ ಟೂ ಅರೇಂಜ್ಮೆಂಟ್ಸ್. ಈಗ ಒಂದು ಸರ್ಕ್ಯುಲರ್ ಟೇಬಲ್ ಇದೆ ಅಂತ ಅನ್ಕೊಳ್ಳಿ. ಸೊ ಇಲ್ಲಿ 8 ಮೆಂಬರ್ಸ್ ಇದ್ದಾರೆ. 1 2 3 4 5 6 7 8 ಅಂತ. ಈ 8 ಮೆಂಬರ್ಸು ಹೌ ಮೆನಿ ವೇಸ್ ಕ್ಯಾನ್ 8 ಪರ್ಸನ್ ಸಿಟ್ ಅರೌಂಡ್ ಎ ಟೇಬಲ್ ಸೊ ದ್ಯಾಟ್ ಆಲ್ ಶಾಲ್ ನಾಟ್ ಹ್ಯಾವ್ ದ ಸೇಮ್ ನೈಬರ್ಸ್ ಅಂತ. ಅಂದರೆ ಈಗ ಒಬ್ಬನ ವ್ಯಕ್ತಿ ಇಲ್ಲಿ 6 ಅಂತ ಕುಂತಿದವನು ಇಲ್ಲಿ ಬಗಲಾಗ ಎಷ್ಟು ಇರಬಾರ್ದು, ಸೇಮ್ ನೈಬರ್ಸ್ ಕುಂತಿರಬಾರ್ದು. ಸೇಮ್ ಅಂದರೆ ಅಂಥವ್ರು ಎಷ್ಟು ಸಲ ರಿಪೀಟ್ ಆಗಿ ಸಿಟ್ ಮಾಡ್ಬೋದು ಅಂತ ಕೇಳಿದ್ದಾರೆ. ಸೊ ಆದ್ದರಿಂದ ಇದಕ್ಕೆ ಒಂದು ಬರುತ್ತೆ ಏನಂತ, ಈಗ ನಾವು 8 ಪರ್ಸನ್ಸ್ ಇದ್ದಾರೆ, 8 ಪರ್ಸನ್ಸ್ ಅವರು ಒಂದ್ಸಲ ಒಂದೇ ಸೀಟ್ನ ಆಕ್ಯುಪೈ ಮಾಡ್ತಾರೆ, ಕರೆಕ್ಟ್ ಅಲ್ಲ? ಆದ್ದರಿಂದ ಅವರು ಸೊ n-1 ಫ್ಯಾಕ್ಟೋರಿಯಲ್ ಫಾರ್ಮುಲಾ ಬರುತ್ತೆ, n-1 ಫ್ಯಾಕ್ಟೋರಿಯಲ್. ಸೊ 8 ಮೆಂಬರ್ಸು ಒಂದ್ಸಲ ಸೀಟ್ನ ಆಕ್ಯುಪೈ ಮಾಡ್ತಾರೆ, ಅದನ್ನು n-1 ಬರ್ಕೋಬೇಕು. ಮತ್ತು ಇಲ್ಲೇನು ಕೊಟ್ಟಿದ್ದಾನೆ, ಅವರು ಸೇಮ್ ನೈಬರ್ಸ್ನ ಹೊಂದಿರಬಾರ್ದು. ಎಷ್ಟು? 2 ಅರೇಂಜ್ಮೆಂಟ್ಸಲ್ಲಿ. ಸೊ ದ್ಯಾಟ್ ಆಲ್ ಶಾಲ್ ನಾಟ್ ಹ್ಯಾವ್ ದ ಸೇಮ್ ನೈಬರ್ಸ್ ಇನ್ ಎನಿ 2 ಅರೇಂಜ್ಮೆಂಟ್. ಯಾವುದಾದ್ರು 2 ಅರೇಂಜ್ಮೆಂಟ್ಸಲ್ಲಿ ಸೇಮ್ ನೈಬರ್ಸ್ ಇರಬಾರ್ದು, ಅಂದರೆ ಡಿವೈಡ್ ಬೈ 2 ಇಂದ ಮಾಡಬೇಕು. ಮಾಡಿದ್ರೆ ನಮ್ಗೆ ಆನ್ಸರ್ ಬರುತ್ತೆ. ಏನಂದ್ರೇನು, 8 ಮೆಂಬರ್ಸ್ ಟೋಟಲ್ 8-1 ಡಿವೈಡ್ ಬೈ 2 ಅಂತ. ಸೊ ಇಲ್ಲಿ ಇದ್ರ ಫ್ಯಾಕ್ಟೋರಿಯಲ್ ಇರುತ್ತೆ, ಮೇಲೆ ಅಷ್ಟೇ ಫ್ಯಾಕ್ಟೋರಿಯಲ್ ಆಗಿರಲ್ಲ. ಸೊ 8-2 ಫ್ಯಾಕ್ಟೋರಿಯಲ್, ಸಾರಿ 8-1. ಸೊ 8-1 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 2 ಅಂತ. ಸೊ ಆದ್ದರಿಂದ 7 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 2 ಅಂತ. 7 ಫ್ಯಾಕ್ಟೋರಿಯಲ್ ಅಂದ್ರೆ ಏನು? 7 × 6 × 5 × 3 × 4 × ಉಲ್ಟಾ ಬರ್ದಿರಲ್ಲ. ಸೊ 4 × 3 × 2 × 1 ಡಿವೈಡ್ ಬೈ 2 ಅಂತ. ಸೊ 2 1 ಕ್ಯಾನ್ಸಲ್ ಆಯಿತು. ಆದ್ದರಿಂದ ಸೊ ಇಲ್ಲಿ ಗುಣಾಕಾರ ಮಾಡಿ ಏನಂತ, 4 3 12, 12 60, 6 36. ಸೊ 7 × 36 ಅಂದರೆ 360 ಗುಣಾಕಾರ ಮಾಡಿದಾಗ ನಮಗೇನು ಸಿಗುತ್ತೆ? 0 7 42, 4 7 3 21, 25. ಸೊ 2525 ರೈಟ್ ಆನ್ಸರ್ ಆಗಿರುತ್ತೆ. ಸೊ ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್ ಅಂತ. ಸೊ ಇದು ನಿಮಗೆ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಇದು ಪರ್ಮಿಟೇಷನ್ ಕಾಂಬಿನೇಷನಲ್ಲಿ ಬರುವಂಥ ಚಾಪ್ಟರ್ ಇದು, ಕ್ವಶನ್ ಇದು. ಸೊ ನೆಕ್ಸ್ಟ್ ಅದೇ ಥರ ಇಲ್ಲನಿದೆ ಏನಂತ, ದ ಸಮ್ ಆಫ್ ದಿ ನ್ಯೂಮಿನೇಟರ್ ಆ್ಯಂಡ್ ದ ಡಿನೋಮಿನೇಟರ್ ಆಫ್ ಎ ಫ್ರಾಕ್ಷನ್ ಇಸ್ 11 ಅಂತ. If 1 is added to the numerator and 2 is subtracted from the denominator, it becomes 2/3. The fraction is ಅಂತ. ಆ ಫ್ರಾಕ್ಷನ್ ಯಾವಂತ, ಈಗ ನಮಗೆ ಒಂದು ಇದು ನ್ಯೂಮಿನೇಟರ್ ಅನ್ಕೋರಿ, ಇದನ್ನು ಡಿನೋಮಿನೇಟರ್ ಅನ್ಕೋರಿ. ಇಂಥ ಒಂದು ಸಂಖ್ಯೆನ ನಾವು ಕೂಡಿಸಿದಾಗ ನಮಗೆ ಎಷ್ಟಿರುತ್ತೆ? 11 ಬರುತ್ತೆ, ಕರೆಕ್ಟ್ ಅಲ್ಲ? ಅದೇ ಫ್ರಾಕ್ಷನಲ್ಲಿ ನಾವು ಏನು ಮಾಡ್ಬೇಕು, ಇಲ್ಲಿ ಒಂದನ್ನು ಮೇಲೆ ನ್ಯೂಮಿನೇಟರ್ಲಿ ಒಂದನ್ನು ಆ್ಯಡ್ ಮಾಡಬೇಕು, ಮತ್ತು ಡಿನೋಮಿನೇಟರ್ಲಿ 2 ಮೈನಸ್ ಮಾಡಿದರೆ ನಮಗೆ ಫ್ರಾಕ್ಷನ್ ಎಷ್ಟು ಬರುತ್ತೆ? 2 ಬರುತ್ತೆ. ಸೊ ಬಂದಾಗ ಅದು ಫ್ರಾಕ್ಷನ್ ವ್ಯಾಲ್ಯೂ ಕಂಡುಹಿಡಿದು ಅಂತ ಕೊಟ್ಟಿದ್ದಾರೆ. ಸೊ ಇದೊಂದು ಈಕ್ವೇಷನ್ ಆಯಿತು. ಸೊ ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ. ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ 3x + 3 = 2y - 4 ಅಂತ. ಇದು ಕೆಲವೊಂದು ಟೈಮ್ ಇದು 30 ಅಂತ ಕಾಣುತ್ತಲ್ಲ, ಇದು 3x + 3 ಅಂತ. ಸೊ ಆದ್ದರಿಂದ ಈಗ ನೋಡಿ, ಇದು ಈ 4ನ ಈ ಕಡೆ ತೊಗೊಂಬರ್ರಿ, 2y ಇದು 3x ನ ಕಡೆ ಹೋಗಿ, ಆವಾಗ 2x - 3x = ಇದು 3 + -4 ಈ ಕಡೆ ಸೈಡ್ ಬಂದರೆ ಪ್ಲಸ್ ಆಗುತ್ತೆ, ಅದರಿಂದ ಇದು 7 ಆಗುತ್ತೆ. ಇದು ಎರಡನೇ ಇಕ್ವೇಷನ್. ಸೊ ಈ ಎರಡು ಇಕ್ವೇಷನ್ ನೀವು ಸಾಲ್ವ್ ಮಾಡಿದಾಗ ನಿಮಗೆ ಆನ್ಸರ್ ಬರುತ್ತೆ. ಆದ್ದರಿಂದ ಸೊ ಇಲ್ಲಿ ಫಸ್ಟ್ ಇಕ್ವೇಷನ್ ಬರ್ಕೊಂಬಿಡಿ, ಇಲ್ಲಿ = 11 ಅಂತ. ಸೊ ನಮಗೆ ಇಲ್ಲಿ ನೋಡಿ, ಇಲ್ಲಿ -3x ಇದೆ, ಇಲ್ಲಿ x ಇದೆ. ನಾವು ಇಲ್ಲಿ ಒಂದು ಟರ್ಮ್ ಕ್ಯಾನ್ಸಲ್ ಮಾಡಬೇಕಾದ್ರೆ ಏನೇನು ಮಾಡಬೇಕು? ಇಂಟು 3ರಿಂದ ಗುಣಾಕಾರ ಮಾಡಬೇಕು. ಸೊ ಗುಣಾಕಾರ ಮಾಡಿದಾಗ ನಮ್ಗೆ ಏನಾಗುತ್ತೆ? ಇಲ್ಲಿ 3x + 3y = 33 ಅಂತ. ಸೊ ಆದ್ದರಿಂದ -3x + 3x ಕ್ಯಾನ್ಸಲ್ ಆಗಿ, ಸೊ ನಮಗೇನಾಗುತ್ತೆ? 2y + 3y 5y ಅಂತ. 5y = 7 + 33 ಎಷ್ಟಾಗುತ್ತೆ? ಇದು 7 + 33, ಸೊ ಅದು 40 ಆಗುತ್ತೆ. ಸೊ y = ಎಷ್ಟು? 8 ಅಂತ, ಕರೆಕ್ಟ್ ಅಲ್ಲ? ಅದೇ ಥರ ಇದು 8 ಬಂತು. ಸೊ ಈ 8 ವ್ಯಾಲ್ಯೂನ ಇಲ್ಲಿ ಇದ್ರಾಗ ಹಾಕಿ, ಇದರಲ್ಲಿ. ಸೊ x = ಎಷ್ಟಾಗುತ್ತೆ? x = 3 ಆಗುತ್ತೆ. ಸೊ ಆದ್ದರಿಂದ ಒಂದು ನಿಮಿಷ ಇದನ್ನು ನೀಟಾಗಿ ಬರೆದಿರ್ತೀನಿ. ಸೊ x + y = 11. ಸೊ x + y ಅಂದ್ರೆ 8 = 11 ಅಂತ. ಸೊ x = 11 8 ತೆಗೆದ್ರೆಷ್ಟು? 3 ಅಂತ. ಸೊ ಆದ್ದರಿಂದ ನಮಗೆ ಫ್ರಾಕ್ಷನ್ ವ್ಯಾಲ್ಯೂ ಕೇಳಿದ್ದಾರೆ. ಸೊ x/y ಏನಿತ್ತು? 3/8 ಅಂತ ಬರುತ್ತೆ ಆನ್ಸರ್. ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್. ಸೊ ನೀವು ಈ ರೀತಿ ಬರೀದಾದ್ರೂ 3/8 ಅಂತ. ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್ ಅಂತ. ಸೊ ನಿಮ್ಗೆ ಇಲ್ಲಿ ಗೊತ್ತಾಗಿದೆ ಅಂತ ನಾನು ಮಾಡ್ತೀನಿ.
ನೆಕ್ಸ್ಟ್ ಅದು ಏನಿಲ್ಲ, ಎರಡು ಫ್ರ್ಯಾಕ್ಷನ್ ವ್ಯಾಲ್ಯೂ ಬರುತ್ತೆ, ಎರಡು ಇಕ್ವೇಷನ್ ವ್ಯಾಲ್ಯೂ ಬರುತ್ತೆ, ಎರಡು ಇಕ್ವೇಷನ್ ವ್ಯಾಲ್ಯೂ ಸಾಲ್ವ್ ಮಾಡಿದ್ರೆ ನಮ್ಗೆ ಆನ್ಸರ್ ಸಿಗುತ್ತೆ ಅಷ್ಟೇ. ಸೊ ನೆಕ್ಸ್ಟ್ ಅದೇ ಥರ ಇನ್ನೊಂದು ಪ್ರಾಬ್ಲಮ್. ಇದು ವರ್ಕ್ ಟೈಮ್ ಮೇಲೆ ಇರುವಂಥ ಪ್ರಾಬ್ಲಮ್. ಇದು ವರ್ಕ್ ಆ್ಯಂಡ್ ಟೈಮ್ ನೀವು ನೋಡಿರ್ತೀರಿ ಒಂದು ಚಾಪ್ಟರ್, ಅಲ್ಲಿ ಒಂದಿದೆ, ಮತ್ತು ವರ್ಕು ವೇಜಸ್ ಟೈಮು ಅಂತ ಒಂದು ಕಾನ್ಸೆಪ್ಟ್ ಇದೆ, ಅಲ್ಲಿ ಬರ್ತಿದೆ ಪ್ರಾಬ್ಲಮ್. ಸೊ 4 ವರ್ಕರ್ಸ್ ಅರ್ನ್ 2250 rupees ಆ್ಯಸ್ ವೇಜಸ್ ಇನ್ 6 days ಅಂತ. ಅಟ್ ದ ಸೇಮ್ ರೇಷಿಯೋ ಹೌ ಮಚ್ ವಿಲ್ 8 persons ಅರ್ನ್ ಇನ್ 9 days ಅಂತ. ಈ ಥರ ಕೇಳಿದಾಗ ನೀವೇನು ಮಾಡ್ಬೇಕು ಅಂದರೆ ಟೋಟಲ್ ಅಮೌಂಟ್ ಎಷ್ಟಿತ್ತು, 2250. ಸೊ ಅದನ್ನು ಎಷ್ಟು ಮಂದಿ ಗಳಿಸಿದ್ದಾರೆ, 6 members ಅಲ್ಲ 4 ವರ್ಕರ್ಸ್ ಅಂತ. ಎಷ್ಟು ಡೇಸಲ್ಲಿ, 6 daysಲ್ಲಿ. ಸೊ ಅದನ್ನು ಈಸ್ ಈಕ್ವಲ್ ಟು ಇನ್ ಹೌ ಮನಿ ಆಟ್ ದ ಸೇಮ್ ರೇಷಿಯೋ ಹೌ ಮಚ್ ವಿಲ್ 8 persons ಅರ್ನ್ ಇನ್ 9 days ಅಂತ. ಸೊ ಅವರೇ ಅದೇ ಕೆಲಸಕ್ಕೆ ಅವರು 8 ಮಂದಿ 9 ದಿನದಲ್ಲಿ ಎಷ್ಟನ್ನು ಗಳಿಸ್ತಾರೆ ಅಂತ ಕೇಳಿದ್ದಾರೆ. ಸೊ ಅದರಿಂದ ಈ ರೀತಿ ಬರ್ಕೊಂಡ್ರೆ ನಮಗೆ ಈಗ ಸಿಗ್ಬಿಡುತ್ತೆ. ಸೊ 4 1 4 2 8. ಸೊ 2 1 2 3 3 1 3 3 9. ಸೊ ಎಕ್ಸ್ ಈಸ್ ಈಕ್ವಲ್ ಟು 2250 ಇಂಟು 3 ಅಂತ. ಸೊ ಆದ್ದರಿಂದ ಎಕ್ಸ್ ಈಸ್ ಈಕ್ವಲ್ ಟು ನೋಡಿ 3 1 3 0 0 3 15 1 ಕೈಲ 3 2 6 7 3 6. ಸೊ ಆನ್ಸರ್ ಬಂದ್ಬಿಟ್ಟು ನಮಗೆ ಏನು ಸಿಗುತ್ತೆ, 6750 ರೈಟ್ ಆನ್ಸರ್ ಸಿಗುತ್ತೆ. ಇದು ಆಫ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಇದು ಸ್ಪೀಡ್ ಡಿಸ್ಟೆನ್ಸ್ ಟೈಮ್ ಮೇಲೆ ಇರುವಂಥ ಪ್ರಾಬ್ಲಮ್ ಇದೊಂದು. ಸೊ ನಿಮಗೆ ನಾನು ಮಾಡಿಸ್ತಿರುವಂಥ ಎಲ್ಲ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ನೀವು ಇದೇ ಥರ ಕ್ವಶನ್ಸ್ಗಳನ್ನು ವಿತಿನ್ ಶಾರ್ಟಲ್ಲಿ ಟ್ರಿಕ್ಸ್ ಫಾಲೋ ಮಾಡಿಕೊಂಡು ಕ್ವಶನ್ಗಳನ್ನ ಬಿಡಿಸ್ಬೇಕಾದ್ರೆ ನೀವು ನಮ್ಮ ಕ್ಲಾಸ್ನ ಫಾಲೋ ಮಾಡಿದ್ರೆ ನಿಮಗೆಲ್ಲ ಈಸಿಯಾಗಿ ಕಾನ್ಸೆಪ್ಟ್ಗಳು ಅರ್ಥ ಆಗುತ್ತೆ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಇಷ್ಟ ಆದರೆ. ಸೊ ನೋಡಿ ಇಲ್ಲಿ ಏನಿದೆ, ಎ ಪರ್ಸನ್ ಟ್ರಾವೆಲ್ಸ್ 3.5 kilometers ಫ್ರಮ್ ಎ ಟು ಬಿ ಅಂತ. ಅಂದರೆ ಒಂದು ಪ್ಲೇಸ್ ಇದೆ, ಇಲ್ಲಿಂದ ಇಲ್ಲಿ ತನಕ. ಓ ಮಾರ ಸ್ಟೇಟಲ್ಲಿ ಏನು ಬರ್ತಿಲ್ಲಲ್ಲ. ಸೊ ಅಲ್ಲಿ ಸೊ ಇದು ಫ್ರಮ್ ಎ ಟು ಬಿ ಅಂತ ಅಂದ್ಕೊಳ್ಳಿದ್ದಾನೆ. ಒಂದು ಪ್ಲೇಸ್ ಇದೆ ಎ ಟು ಬಿ ಅಂತ. ಇದು ಡಿಸ್ಟೆನ್ಸ್ ಎಷ್ಟಿದೆ, 3.5 kilometers ಇದೆ. ಸೊ ಇಲ್ಲಿಂದ ಇಲ್ಲಿ ತನಕ ಕರೆಕ್ಟ್ ಅಲ್ಲ, 3.5 kilometers ಇದೆ. ಸೊ ಫಸ್ಟ್ ಔಟ್ ಆಫ್ ದಿಸ್ ಡಿಸ್ಟೆನ್ಸ್ ಹಿ ಟ್ರಾವೆಲ್ಸ್ 1 2/3 kilometers ಆನ್ ಬೈಸಿಕಲ್ ಅಂತ. ಫಸ್ಟ್ನೇದಕ್ಕೆ ಬೈಸಿಕಲ್ ಮೇಲೆ ಹೋಗಿದ್ದಾನೆ. ಎಷ್ಟು, 1 2/3 kilometers ಅಂತ ಫಸ್ಟ್ನೇದಾಗಿ. ಮತ್ತು ಇನ್ನೊಂದು ಸ್ಕೂಟರ್ ಮೇಲೆ ಹೋಗಿದ್ದಾನೆ. ಸ್ಕೂಟರ್ ಡಿಸ್ಟೆನ್ಸ್ ಮೇಲೆ ಎಷ್ಟು, 1/6 kilometers ಅಂತ, 1/6 kilometers. ಸೊ ಉಳ್ಕಿದ್ದೇದ್ರ ಮೇಲೆ ಹೋಗಿದೆ, ರೆಸ್ಟ್ ಆನ್ ಫುಟ್ ಅಂತ, ರೆಸ್ಟ್ ಫುಟ್ ಮೇಲೆ ಹೋಗಿದ್ದಾನೆ. ಸೊ ವಾಟ್ ಪರ್ಸನ್ ಆಫ್ ದಿ ಹೋಲ್ ಡಿಸ್ಟೆನ್ಸ್ ಡಸ್ ಹಿ ಕವರ್ ಆನ್ ಫುಟ್ ಅಂತ. ಸೊ ಇನ್ನು ಎಷ್ಟು ಉಳಿದ ಭಾಗವನ್ನು, ಅವನು ಇಡೀ ದೂರದಲ್ಲಿ ಎಷ್ಟು ಭಾಗವನ್ನು ಕಾಲ್ನಡಿಗೆಯಲ್ಲಿ ಕ್ರಮಿಸುತ್ತಾನೆ ಕಂಡುಹಿಡಿದು ಅಂತ ಕೊಟ್ಟಿದ್ದಾನೆ. ಸೊ ಈ ರೀತಿ ಕೊಟ್ಟಾಗ ನಮಗೆ 3.5 ಫಸ್ಟ್ ಕಂಡ್ಕೊಂಡು 3.5 ಅಂದರೆ ಎಷ್ಟು ಅಂತ, ಎಷ್ಟು ಕಿಲೋಮೀಟರ್ ಅಂತ. ಸೊ ನಿಮ್ಗೆ ಇದನ್ನು ಗೊತ್ತಾಗಲಿ ಕಣನು, ಬೇಕಿದ್ರೆ ಈ ರೀತಿ ಮಾಡ್ಬೋದು ನೀವು ಹಿಂಗಂತ. ಸೊ ಟೋಟಲ್ ಡಿಸ್ಟೆನ್ಸ್ ಎಷ್ಟಿದೆ ಎ ಟು ಬಿ ಇಂದ. ಸೊ ಟೋಟಲ್ ಡಿಸ್ಟೆನ್ಸ್ ನಾನು ಡಿ ಅಂತ ಬರಿತೀನಿ. ಅದರಲ್ಲಿ ಫಸ್ಟ್ ಪೋರ್ಷನ್ನ ಬೈಸಿಕಲ್ ಮೇಲೆ, ಸೆಕೆಂಡ್ ಪೋರ್ಷನ್ ಸ್ಕೂಟಿ ಮೇಲೆ, ಥರ್ಡ್ ಪೋರ್ಷನ್ ಫುಟ್ ಮೇಲೆ ಅಂತ ಅಂದ್ಕೊಳ್ಳಿ. ಸೊ ಡಿಸ್ಟೆನ್ಸ್ ಟೋಟಲ್ ಡಿಸ್ಟೆನ್ಸ್ ಎಷ್ಟಿದೆ, 3.5 ಇಸ್ ಈಕ್ವಲ್ ಟು, ಸೊ ಬೈಸಿಕಲ್ ಮೇಲೆ 1 2/3 ಪ್ಲಸ್ ಇದು 1/6 ಪ್ಲಸ್ ಇದು ಫುಟ್ ಗೊತ್ತಿಲ್ಲ ಅಂದರೆ ಫುಟನ್ನು F ಅಂತ ಬರ್ಕೊಳ್ಳಿ. ಸೊ ಆದ್ದರಿಂದ ಇದನ್ನು 30/10 ಅಂತ ಬರ್ಕೋಬೋದು. ಇದನ್ನು 3 1 3, ಸೊ 5/3 ಅಂತ ಇದು ಪ್ಲಸ್ ಇದು 6 1 6 ಪ್ಲಸ್ 1 7/6 ಪ್ಲಸ್ F ಅಂತ. ಆದ್ದರಿಂದ F ಈಸ್ ಈಕ್ವಲ್ ಟು, ಇದರಲ್ಲಿ ಮೈನಸ್ ಮಾಡಿ, ಇದು ಫಸ್ಟ್ ಇದು ಇದನ್ನ ಇಲ್ಲಾಂದರೆ ಇದರಲ್ಲಿ ಮೈನಸ್ ಮಾಡಿಬಿಡಿ. ಸೊ ಇದನ್ನು ಕಡ್ತಾ ಹೊಡೆದ್ರೆ 5 7 35 5 7 10. ಸೊ ಆದ್ದರಿಂದ 7/2 ಮೈನಸ್ ಇದನ್ನೆಲ್ಲ ಈ ಕಡೆ ತೊಗೊಂಬಂದ್ಬಿಟ್ರೆ ಎಷ್ಟಾಗುತ್ತೆ, 5/3 ಮೈನಸ್ 7/6 ಅಂತ. ಸೊ ಈ ಥರ ಬಂತು. ನಿಮಗೆ ನೆಕ್ಸ್ಟ್ ಪೇಜಲ್ಲಿ ತೋರಿಸ್ತೀನಿ ಬೇಕಾದ್ರೆ. ಸೊ ನಮಗೆ ಫೂಟಲ್ಲಿ ಏನೇನು ಬಂತಿದೆ ಬರ್ಕೊಂಬಿಡಿ. 7/2 ಮೈನಸ್ 5/3 ಮೈನಸ್ ಎಷ್ಟಿದೆ ಇಲ್ಲಿ, 7/6 ಅಂತ, ಮೈನಸ್ 7/6 ಅಂತ. 7/6 ಅಂತ. ಸೊ ಆದ್ದರಿಂದ ಫೂಟ್ ಈಸ್ ಈಕ್ವಲ್ ಟು, ಫಸ್ಟು ಇವು ಮೈನಸ್ನ ಒಂದು ಕಡೆ ಮಾಡ್ಕೊಂಬಿಡಿ. ಅಂದರೆ 5/3 ಪ್ಲಸ್ 7/6 ಅಂತ, ಅಂದರೆ ಇಲ್ಲಿ ಮೈನಸ್ ಹೊರಗೆ ತೊಗೊಂಡ್ಬಿಟ್ರೆ ಅದೇನಾಗುತ್ತೆ, ಒಳಗೆ ಪ್ಲಸ್ ಆಗುತ್ತೆ. ಇಲ್ಲಿ ಎಲ್ ಸಿ ಎಮ್ ತೊಗೊರಿ, 3 ಮತ್ತು 6 ಎಲ್ ಸಿ ಎಮ್ ಏನಾಗುತ್ತೆ, 6 ಆಗುತ್ತೆ. ಸೊ ಇಲ್ಲಿ ಗುಣಾಕಾರ 2 ಇಂಟು ಗುಣಾಕಾರ 1 ಅಂತ. ಸೊ 5 2 10 ಪ್ಲಸ್ 7 ಈಸ್ ಈಕ್ವಲ್ ಟು 17/6 ಆಗಿರುತ್ತೆ ಇದು. ಸೊ ಇಲ್ಲಿ 7/2 ಮೈನಸ್
17/6 ಇದು ಆನ್ಸರ್ ಆಗಿದೆ. ಮತ್ತು ಆಮೇಲೆ ಇದರಲ್ಲಿ ಮತ್ತೆ ಮಾಡಿದರೆ ನಮಗೆ 2 ಮತ್ತು 6 ಎಲ್ ಸಿ ಎಂ ತಗೊಂಡ್ರೆ 6 ಬರುತ್ತೆ. ಸೊ 2 3 ಇದು 17 ಆದ್ದರಿಂದ 7 3 21 ಮೈನಸ್ 17. ಆದ್ದರಿಂದ ಫೂಟ್ ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ? ಫೂಟ್ ಎಷ್ಟು ಬರುತ್ತೆ ನಮಗೆ? ಸೊ 21ರಲ್ಲಿ 17 ತೆಗೆದ್ರೆ 4 / 6 2/3 ಕಿಲೋಮೀಟ್ರ್ ಅವನು ಕಾಲ್ನಡಿಗೆಯಲ್ಲಿ ಹೋಗ್ತಾನೆ. ಸೊ ಉಳಿಕಿದ ಎಷ್ಟು ಡಿಸ್ಟೆನ್ಸ್? ಇದು 2/3 ಕಿಲೋಮೀಟ್ರ್ ಅವನು ಫೂಟ್ ಮೇಲೆ ಹೋಗ್ತಾನೆ. ಬಟ್ ಆದರೆ ಇಷ್ಟೇ ನಮ್ಗೆ ರೈಟ್ ಆನ್ಸರ್ ಅಲ್ಲ. ಇನ್ನೂ ಕೇಳಿದಾನೆ ಏನಂತ, ವಾಟ್ ಪೋರ್ಷನ್ ಆಫ್ ದಿ ಹೋಲ್ ಡಿಸ್ಟೆನ್ಸ್ ಅಂತ. ಹೋಲ್ ಡಿಸ್ಟೆನ್ಸಲ್ಲಿ ಅವನು ಎಷ್ಟು ಕಾಲ್ನಡಿಗೆಯಲ್ಲಿ ಹೋಗಿದ್ದಾನೆ ಅಂದರೆ ಫೂಟು ಎಷ್ಟಿದೆ ಇಲ್ಲಿ? ಫೂಟ್ ಮೇಲೆ ಹೋಗಿದ್ದು 2/3 ಕಿಲೋಮೀಟ್ರ್. ಮತ್ತು ಟೋಟಲ್ ಕಿಲೋಮೀಟ್ರ್ ಎಷ್ಟಿದೆ ಇಲ್ಲಿ? 7/2 ಅಂತ. ಇದರಿಂದ ಡಿವೈಡ್ ಮಾಡಬೇಕು ನಾವು. ಡಿವೈಡ್ ಮಾಡಿದಾಗ ಸೊ 2/3 ಇಂಟು 2/7 ಅಂತ. ಯಾಕಂದರೆ ಇಲ್ಲಿ ನೋಡಿ, ಇಲ್ಲಿ 7/2 ಇದೆ ಅಂದರೆ 2 ಮೇಲೆ ಹೋಗುತ್ತೆ, 7 ಕೆಳಗೆ ಬರುತ್ತೆ. ಕರೆಕ್ಟ್ ಅಲ್ಲ? ಆದ್ದರಿಂದ 2 4 7 3 21 ಕಿಲೋಮೀಟ್ರ್ ಅವನು ಹೋಲ್ ಡಿಸ್ಟೆನ್ಸಲ್ಲಿ ಕ್ರಮಿಸಿದಂಥ ಫೂಟ್ ಮೇಲೆ ಕ್ರಮಿಸಲು ದೂರ ಇದು. ಆದ್ದರಿಂದ 4/21 ಇಸ್ ದಿ ರೈಟ್ ಆನ್ಸರ್ ಅಂತ. ಸೊ ಇದು ಅರ್ಥ ಆಗಿದೆ ಅಂತ ಅನ್ಕೊಂಡ್ರೆ ಸೊ ನೆಕ್ಸ್ಟ್ ಪ್ರಾಬ್ಲಮ್. ನೆಕ್ಸ್ಟ್ ಇನ್ನೊಂದಿದೆ ಏನಂತ, ಸೊ ಇದು ಪಾಲಿನಾಮಿಲಿಯಲ್ಲಿ ಬರುವಂಥ ಕ್ವಶನ್ಸ್ ಅಂದರೆ ಬೀಜೋಕ್ತಿ. ನೀವು ಕೇಳಿರ್ತೀರಿ ಬೀಜಗಣಿತ ಅಂತ ಕೇಳಿರ್ತೀರಲ್ಲ, ಬೀಜಗಣಿತ ಅಲ್ಲಿ ಬರುವಂಥ ಒಂದು ಕಾನ್ಸೆಪ್ಟ್. ಬೀಜಗಣಿತದಲ್ಲಿ ನೀವು ಅದರ ಮೇಲೆ ಒಂದು ಚಾಪ್ಟರ್ ಇದೆ ಅಲ್ಜಿಬ್ರಾಕ್ ಅಂತ, ನಿಮಗೆ ಸಪ್ರೇಟಾಗಿ ಒಂದು ಕ್ಲಾಸ್ ತೊಗೊತೀನಿ. ಸೊ ಅಲ್ಲಿನೂ ಭಾಳ ಇಂಟ್ರೆಸ್ಟಿಂಗ್ ಇರುವಂಥ ಕಾನ್ಸೆಪ್ಟ್ ಇದು. ಸೊ ಇರ್ತದೆ ಬಹುಪದೋಕ್ತಿ x² - 2x ಸೊನ್ನೆಗಳು ಯಾವುವು ಅಂತ ಕಂಡುಹಿಡಿದು ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ? x² - 2x = 0. ಇಲ್ಲಿ 0 ಕೊಟ್ಟಿಲ್ಲ ಅಂತ ನೀವು ಕೇಳ್ಬೋದು. ಯಾಕಂದರೆ ಇಲ್ಲಿ ಬಹುಪದೋಕ್ತಿಯ x² - 2x ಸೊನ್ನೆಗಳು ಆದಾಗ ಅದರದ್ದು ವ್ಯಾಲ್ಯೂ x ವ್ಯಾಲ್ಯೂ ಏನೇನು ಬರುತ್ತೆ ಕಂಡುಹಿಡಿದು ಅಂತ ಕೊಟ್ಟಿದ್ದಾನೆ. ಅಷ್ಟೇ ಅಜೆನ್ಷನ್ ಮಾಡ್ಕೋಬೇಕು. ಸೊ x² - 2x = 0 ಆದಾಗ ಇಲ್ಲಿ ಏನಿದೆ? x ಟರ್ಮ್ ಇದೆ, x ಕಾಮನ್ ಇದೆ, x ತೆಗೆದುಬಿಡಿ. ಎಕ್ಸ್ ಈ ಕಾಲದಾಗ ನನಗೆ ಬರೋಕ್ಕಾಗೋದು, ಏನು ಎಕ್ಸ್ ಅಂತ ಕಾಡಿಸ್ತಾ. ಎಕ್ಸ್ ಕಾಮನ್ ತೆಗೆದ್ರೆ x - 2 = 0. ಸೊ ನಮಗೆ ಇಲ್ಲಿ ಎಕ್ಸ್ ವ್ಯಾಲ್ಯೂ ಏನಿದೆ? 0 ಇದೆ, ಎಕ್ಸ್ ವ್ಯಾಲ್ಯೂ 0. ಅದೇ ಥರ x - 2 ವ್ಯಾಲ್ಯೂನು 0 ಅಂತ ತೊಗೊಂಡಾಗ ನಮಗೆ ಎಕ್ಸ್ ವ್ಯಾಲ್ಯೂ 0 ಇದೆ ಆಲ್ರೆಡಿ. ಓಕೆ, ಸೊ ಈ -2 ಆ ಕಡೆ ಹೋದ್ರೆ ಏನಾಗುತ್ತೆ? x = 2 ಆಗುತ್ತೆ. ಆದ್ದರಿಂದ ನಾವು ಎಕ್ಸ್ ವ್ಯಾಲ್ಯೂ 0 ಆಗಿರುತ್ತೆ ಮತ್ತು ಇನ್ನೊಂದು ಎಕ್ಸ್ ವ್ಯಾಲ್ಯೂ 2 ಆಗಿರುತ್ತೆ. ಆದ್ದರಿಂದ ಆಪ್ಷನ್ ನಂಬರ್ ಡಿ ಇಸ್ ದಿ ರೈಟ್ ಆನ್ಸರ್ ಅಂತ. x = 2 ಆ್ಯಂಡ್ 2, x = 0 ಆ್ಯಂಡ್ 2 ಅಂತ ಈಸ್ ದಿ ರೈಟ್ ಆನ್ಸರ್ ಅಂತ. ಸೊ ನೆಕ್ಸ್ಟ್, ಸೊ ಸಿಂಪಲ್ ಇಂಟ್ರೆಸ್ಟ್ ಮೇಲೆ ಇರುವಂಥ ಇನ್ನೊಂದು ಕಾನ್ಸೆಪ್ಟ್ ಸರಳ ಬಡ್ಡಿ. ಇನ್ ಹೌ ಮೆನಿ ಇಯರ್ಸ್ ವಿಲ್ ಎ ಸಮ್ ಬಿಕಮ್ಸ್ ಡಬಲ್ ಆಫ್ ಇಟ್ ಸೆಲ್ಫ್ ಅಟ್ ಸಿಂಪಲ್ ಇಂಟ್ರೆಸ್ಟ್ ಅಂತ, ಆಫ್ 20% ಆನಮ್ ಅಂತ ಮಾರ್ಕು. ಸೊ ಈ ಥರ ಕೊಟ್ಟಾಗ ನಮ್ಗೆ ಹೆಂಗೆ ಮಾಡೋದಂತ. ಈಗ ನೋಡಿ, ಇಲ್ಲಿ ವಾರ್ಷಿಕ 20% ಸರಳ ಬಡ್ಡಿ ದರದಲ್ಲಿ ಒಂದು ಮೊತ್ತವು ಎಷ್ಟು ವರ್ಷಗಳಲ್ಲಿ ದ್ವಿಗುಣಗೊಳ್ಳುತ್ತಂತ. ಸೊ ಇಲ್ಲಿ ನೋಡಿ, ಇಲ್ಲಿ ಪ್ರಿನ್ಸಿಪಲ್ ಅಮೌಂಟ್ ಇದು ಅಮೌಂಟ್ ಆಗಿ ಎಷ್ಟಾಗುತ್ತೆ? ಡಬಲ್ ಆಗಿದೆ ಅಂತ, 2 ಪಟ್ಟಾಗಿದೆ. ಸೊ ಇದು ಪ್ರಿನ್ಸಿಪಲ್, ಇದು ಅಮೌಂಟ್ ಕರೆಕ್ಟ್ ಅಲ್ವಾ? ಇನ್ ಹೌ ಮೆನಿ ಇಯರ್ಸ್ ವಿಲ್ ಎ ಸಮ್ ಬಿಕಮ್ಸ್ ಡಬಲ್ ಆಫ್ ಇಟ್ ಸೆಲ್ಫ್ ಅಟ್ ಸಿಂಪಲ್. ಅಂದರೆ ಇದು ಅಮೌಂಟ್ ಇದ್ದು, ಇದು ಪ್ರಿನ್ಸಿಪಲ್ ತೊಗೊಂಡಿದ್ದ ಅಮೌಂಟು, ಆಮೇಲೆ ಬಡ್ಡಿ ಗಂಟು ಸಮೇತ ಕಟ್ಟಿದಾಗ 2p ಆಗಿರುತ್ತೆ. ಸೊ ನಮಗೆ ಸಿಂಪಲ್ ಇಂಟ್ರೆಸ್ಟ್ ಎಷ್ಟಾಗಿರುತ್ತೆ? ಆದ್ದರಿಂದ ಸಿಂಪಲ್ ಇಂಟ್ರೆಸ್ಟ್ ಎಷ್ಟು? ಇದರಲ್ಲಿ ಇದು ಮೈನಸ್ ಮಾಡಿದರೆ ಏನಾಗುತ್ತೆ? 2pಯಲ್ಲಿ p ತೆಗೆದ್ರೆ ನಮಗೆ ಅಂತ p ಸಿಂಪಲ್ ಇಂಟ್ರೆಸ್ಟ್ ಆಗಿರುತ್ತೆ. ಸೊ ಆದ್ದರಿಂದ ನಮಗೆ ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ ಏನಾಗಿರುತ್ತೆ? ಸಿಂಪಲ್ ಇಂಟ್ರೆಸ್ಟ್ = p × t × ಟೈಮ್, PTR / 100 ಅಂತ. ನೀವು ಇದನ್ನು 5ನೇ ಕ್ಲಾಸಿಂದ ಕಲ್ತಿರ್ತೀರಿ. ಯಾಕಂದರೆ ನವೋದಯ ಸ್ಟೂಡೆಂಟ್ಸ್ಗಳು ಆಲ್ಮೋಸ್ಟ್ ನವೋದಯ ಆಗಿರ್ಬೋದು, ಮೊರಾರ್ಜಿ ಎಕ್ಸಾಮ್ ಬರೆಯುತ್ತಿರ್ಬೋದು, ಆ ಟೈಮಲ್ಲಿ ಎಲ್ಲರಿಗೂ ಕಲಿಸಿರ್ತಾರೆ ಇದನ್ನು. PTR / 100 ಅಂತ. p ಅಂದರೆ ಪ್ರಿನ್ಸಿಪಲ್, t ಅಂದರೆ ಟೈಮ್, r ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್, SI ಅಂದರೆ ಸಿಂಪಲ್ ಇಂಟ್ರೆಸ್ಟ್ ಅಂತ. ಸೊ ನಮಗೆ SI ಎಷ್ಟು ಬಂದಿದೆ? ಇಲ್ಲಿ p ಇದೆ, p. ಸೊ ಪ್ರಿನ್ಸಿಪಲ್ ಏನಿದೆ? ಪ್ರಿನ್ಸಿಪಲ್ನ p ಇರುತ್ತೆ. t ಎಷ್ಟಿದೆ? ನಮಗೆ ಟೈಮ್ ಕಂಡುಹಿಡಬೇಕು. ಸೊ ಟೈಮ್ ಗೊತ್ತಿಲ್ಲ, ಆದ್ದರಿಂದ r = ಎಷ್ಟು? 20% ಕೊಟ್ಟಿದ್ದಾನೆ, 20% / 100 ಅಂತ. ಸೊ ಇಲ್ಲಿ p ಕ್ಯಾನ್ಸಲ್ ಆಯಿತು. ಸೊ 21 or 25 ಆದ್ದರಿಂದ ಟೈಮ್ = ಎಷ್ಟು? 5 years ಬರುತ್ತೆ. 5 years ಇಸ್ ದಿ ರೈಟ್ ಆನ್ಸರ್ ಅಂತ. ಸೊ ಅದು ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್ ಅಂತ. ನೀವು ಕೆಲವೊಬ್ರು ಹೇಳ್ತಿರ್ಬೋದು ಏನಂತ, ಈಜಿ ಕ್ವಶನ್ಸ್ ಮಾಡಿಸ್ತಾನಂತೆ. ಈಜಿ ಕ್ವಶನ್ಸ್ ಏನಿಲ್ಲ ಸಾಹೇಬ್ರೆ, ಎಕ್ಸಾಮಲ್ಲಿ KPSC ಕೇಳಿದಂಥ ಕ್ವಶನ್ಸ್ಗಳನ್ನೇ ಮಾಡಿಸ್ತಿದ್ದೀನಿ. ನೀವು ಬೇಕಿದ್ರೆ ಡೌಟ್ ಬಂದರೆ ಚೆಕ್ ಮಾಡ್ಬೋದು, ಕ್ವಶನ್ ಪೇಪರ್ ಒಂದ್ಸರಿ ರೆಫರ್ ಮಾಡಿ ನೋಡ್ಬೋದು. ಸೊ ಇದು ಪ್ರಾಬ್ಲಮ್ ಅರ್ಥ ಆಗಿದೆ. ನೆಕ್ಸ್ಟ್ ಪ್ರಾಬ್ಲಮ್. ಸೊ ಇವತ್ತಿನ ಕ್ಲಾಸಲ್ಲಿ ಲಾಸ್ಟ್ ಪ್ರಾಬ್ಲಮ್ ಬಂದುಬಿಟ್ಟು ನೋಡೋಣ ಏನಿದೆ ಅಂತ. ಸೊ
ಸೊ ಲಾಸ್ಟ್ ಪ್ರಾಬ್ಲಮ್ ಇದು. ಎ ಸ್ಟೂಡೆಂಟ್ ಡಿಪಾಸಿಟ್ ಹಿಸ್ ಸ್ಕಾಲರ್ಶಿಪ್ ಮನಿ ಇನ್ ಎ ಬ್ಯಾಂಕ್. ಇಟ್ ಅಮೌಂಟ್ಸ್ ಟು 860 rupees in 6 years and 980 rupees in 8 years. ಫೈಂಡ್ ದ ಸ್ಕಾಲರ್ಶಿಪ್ ಅಮೌಂಟ್. ಸೊ ಇದನ್ನು ಸಿಂಪಲ್ ಇಂಟ್ರೆಸ್ಟಲ್ಲಿ ಬರುವಂಥ ಒಂದು ಕಾನ್ಸೆಪ್ಟು, ಕರೆಕ್ಟಲ್ಲ. ಏನು ಕೊಟ್ಟಿದ್ದಾನೆ, ಒಬ್ಬ ವಿದ್ಯಾರ್ಥಿಯು ತನ್ನ ವಿದ್ಯಾರ್ಥಿ ವೇತನದ ಹಣವನ್ನು ಬ್ಯಾಂಕಿನಲ್ಲಿ ಠೇವಣಿ ಇಡುತ್ತಾನೆ. ಅದು 6 ವರ್ಷಗಳಲ್ಲಿ 860 ರೂಪಾಯಿ ಮತ್ತು 8 ವರ್ಷಗಳಲ್ಲಿ 980 ರೂಪಾಯಿ ಆದರೆ ವಿದ್ಯಾರ್ಥಿ ವೇತನದ ಮೊತ್ತವನ್ನು ಕಂಡುಹಿಡಿರಿ ಅಂತ ಕೊಟ್ಟಿದ್ದಾನೆ. ಇಂಥ ಪ್ರಾಬ್ಲಮ್ಗಳು ಮಾಡಬೇಕಾದ್ರೆ ನಾವು ಒಂದು ಶಾರ್ಟ್ಕಟ್ ಟ್ರಿಕ್ಸ್ ಇದೆ. ಯಾವ ಥರ ಅಂದರೆ, ಇದು ಪ್ರಿನ್ಸಿಪಲ್ ಅಮೌಂಟ್. ನಮಗೆ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟೊಂದು ಗೊತ್ತಿಲ್ಲ, ಕರೆಕ್ಟಲ್ಲ. ಸೊ ಇದು ಪ್ರಿನ್ಸಿಪಲ್ ಅಮೌಂಟು ಎಷ್ಟು 6 ವರ್ಷ ಆದಮೇಲೆ ಅದು 860 ರೂಪಾಯಿಗೆ ಬೆಳೆದಿರ್ತದೆ, ಕರೆಕ್ಟಲ್ಲ. ಅದೇ ಪ್ರಿನ್ಸಿಪಲ್ ಅಮೌಂಟು ಒಂದು ಬ್ಯಾಂಕಲ್ಲಿ ಇದು ಡಿಫ್ರೆಂಟ್. ಇದು ಫಸ್ಟ್ ಬ್ಯಾಂಕಲ್ಲಿ ಇಟ್ಟರೆ ನಮಗೆ ಎಷ್ಟಾಗುತ್ತೆ, ಅದೇ ಪ್ರಿನ್ಸಿಪಲ್ ಅಮೌಂಟು 6 ವರ್ಷಗಳಲ್ಲಿ 860 ರೂಪಾಯಿ ಆಗಿರ್ತದೆ ಫಸ್ಟ್ ಬ್ಯಾಂಕಲ್ಲಿ. ಅದೇ ಸೆಕೆಂಡ್ ಬ್ಯಾಂಕಲ್ಲಿ ಇಟ್ಟರೆ ಅದು ಎಷ್ಟು 8 ವರ್ಷಕ್ಕೆ ಎಷ್ಟಾಗಿರ್ತದೆ 980 ರೂಪಾಯಿ ಆಗಿರ್ತದೆ. ಇದು ಕರೆಕ್ಟಲ್ಲ. ಇದು 6 year, ಇದು 8 year ಅಂತ. ಸೊ 8 year ಅಂತ. ಸೊ ಆದ್ದರಿಂದ ನಮಗೆ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು ಬರುತ್ತೆ ಕಂಡಿಟ್ಟು ಅಂತ ಕೊಟ್ಟಿದ್ದಾರೆ. ಸೊ ಅವನು ಸ್ಟಾರ್ಟಿಂಗಲ್ಲಿ ಎಷ್ಟು ಇಟ್ಟಿದ್ದು ಅಂತ ಗೊತ್ತಿಲ್ಲ. ನಮ್ಗೆ ಡೈರೆಕ್ಟಾಗಿ 6 year ಆದಮೇಲೆ ಇಷ್ಟು ಆಗಿರುತ್ತೆ ಅಮೌಂಟು, 8 year ಆದಮೇಲೆ ಎಷ್ಟಾಗುತ್ತೆ ಅಂತ ಕೊಟ್ಟಿದ್ದಾನೆ. ಅದರಿಂದ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟಿರುತ್ತೆ ಕಂಡಿಟ್ಟು ಅಂತ ಕೊಟ್ಟಾಗ ನಾವೇನು ಮಾಡಬೇಕು, ಇವೆರಡು ನೋಡೋ ಡಿಫ್ರೆನ್ಸ್ ನೋಡ್ರಲ್ಲಿ. ಸೊ 8 year ಮತ್ತು 6 year ನೋಡೋ ಡಿಫ್ರೆನ್ಸ್ ಎಷ್ಟಿದೆ, 2 year ಇದೆ, 2 year. ಸೊ 980ಯಲ್ಲಿ 860 ತೆಗೀರಿ, 980ಯಲ್ಲಿ 860 ಅಮೌಂಟ್ನ ಮೈನಸ್ ಮಾಡಿದರೆ ಸೊ ನಮ್ಗೆ ಎಷ್ಟು ಬರುತ್ತೆ ಇಲ್ಲಿ ನೋಡಿ. ಸೊ 0 0, 8ರಲ್ಲಿ 6 ತೆಗೆದ್ರೆ 2, 9ರಲ್ಲಿ 8 ತೆಗೆದ್ರೆ 1. ಸೊ 2 yearಲ್ಲಿ 120 ರೂಪೀಸ್ ಆದರೆ ನಮಗೆ 6 year ಬೇಕು. 6 yearಲ್ಲಿ ಎಷ್ಟಾಗುತ್ತೆ ಇದು, ಸೊ ಇಂಟು 3 ಮಾಡಿ, 3 ಮಾಡಿದರೆ 6 year. 6 yearಗೆ ಎಷ್ಟಾಗುತ್ತದು, ಇಂಟು 3 ಮಾಡಿದಾಗ 12 3 36, 360 ರೂಪೀಸ್ ಆಗುತ್ತೆ. 6 yearಗೆ ಇಂಟ್ರೆಸ್ಟ್ ಎಷ್ಟು ಬೆಳೀತಿದ್ದು, ಇದು ಇಂಟ್ರೆಸ್ಟ್ ಕರೆಕ್ಟಲ್ಲ. ಇದು 6 yearಗೆ ಎಷ್ಟು ಇಂಟ್ರೆಸ್ಟ್ ಬೆಳೆದಿದೆ, 360 ರೂಪೀಸ್ ಇಂಟ್ರೆಸ್ಟ್ ಬೆಳೆದಿದೆ. ಆದ್ದರಿಂದ ನಮಗೊಂದು ಫಾರ್ಮುಲಾ ಬರುತ್ತೆ, ಏನಂತ, ಅಮೌಂಟ್ ಈಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಪ್ಲಸ್ ಸಿಂಪಲ್ ಇಂಟ್ರೆಸ್ಟ್ ಅಂತ. ಸೊ ಅಮೌಂಟ್ ನಮಗೆ ಎಷ್ಟಿದೆ, ಇಲ್ಲಿ 860 ರೂಪೀಸ್ ಇದೆ. ಪ್ರಿನ್ಸಿಪಲ್ ಅಮೌಂಟ್ ಗೊತ್ತಿಲ್ಲ. ಸೊ 6 yearಗೆ ಇಂಟ್ರೆಸ್ಟ್ ಎಷ್ಟು ಬೆಳೆದಿದೆ, 360 ರೂಪಾಯಿ ಬೆಳೆದಿದೆ, 360 ರೂಪಾಯಿ. ಸೊ ಆದ್ದರಿಂದ ಪ್ರಿನ್ಸಿಪಲ್ ಅಮೌಂಟ್ ಈಸ್ ಈಕ್ವಲ್ ಟು 860ರಲ್ಲಿ 360ನ ತೆಗೆದ್ರೆ ನಮಗೆ ಎಷ್ಟಾಗುತ್ತೆ, 500 ರೂಪಾಯಿ ಬರುತ್ತೆ. ಸೊ ಆನ್ಸರ್ ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್. ಸೊ ನಿಮಗೆ ಇನ್ ಕೇಸ್ ಏನೋ ಡೌಟ್ ಇದ್ದರೆ ನೀವು ಬೇಕಿದ್ರೆ ಇದನ್ನು ವೆರಿಫೈ ಮಾಡ್ಕೋಬೋದು. ಹೇಗಂತ 500 ಇಂಟು 600, ಸೊ ಈ ಥರ ಹಾಕ್ಕೊಂಡು ಇಂಟು ಎಷ್ಟು ವರ್ಷ, ಅದು 500 ಇಂಟು 6 ವರ್ಷ. ಸೊ ನೀವು ರೇಟ್ ಆಫ್ ಇಂಟ್ರೆಸ್ಟ್ನ ಕಂಡುಹಿಡ್ಕೊಂಡು ಮಾಡ್ಕೊಂಡು ಹೋದರೆ ನಮಗೆ ಸೇಮ್ ಇದೇ ಅಮೌಂಟ್ ಬರುತ್ತೆ 6 ವರ್ಷ ಆದಮೇಲೆ. ಸೊ ಇದು ಪ್ರಾಬ್ಲಮ್. ಸೊ ನಿಮ್ಗೆ ಇವತ್ತಿನ ಕ್ಲಾಸ್ ಹೇಗೆ ಅನ್ನಿಸ್ತು, ನಿಮ್ಗೆ ಹೇಗೆ ಅನ್ನಿಸ್ತು, ಹೆಂಗೆ ಅರ್ಥ ಆಯ್ತಾ ಅಂತ ಅನ್ಕೋತೀನಿ. ಏನಾದರೂ ನಿಮಗೆ ಇನ್ ಕೇಸ್ ಈ ಕ್ಲಾಸಲ್ಲಿ ಡೌಟ್ಸ್ ಇದ್ದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಏನಾದರೂ ಡೌಟ್ಸ್ ಇದ್ದರೆ ನೀವು, ಆ್ಯಂಡ್ ನಿಮ್ಗೆ ಏನಾದರೂ ವಿಡಿಯೋ ಬಗ್ಗೆ ನಾವು ಕ್ಲಾಸ್ ಮಾಡುವಂಥ ವಿಡಿಯೋಸ್ ನಿಮ್ಗೆ ಲೈಕ್ ಆಗಿದ್ದರೆ, ಅಂದರೆ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ. ಸೊ ಇನ್ನೂ ನೀವು ಯಾವ ಥರ ನಿಮಗೆ ವೀಡಿಯೋಸ್ಗಳು ಬೇಕಾಗಿದ್ದೇವೆ ಅಂತ ನೀವು ಕೇಳಿದರೆ ನಾನು ಅದಕ್ಕೆ ತಕ್ಕಂಥ ರಿಲೇಟೆಡ್ ವೀಡಿಯೋಸ್ನು ಸಮೇತ ತರ್ತೇನೆ. ಸೊ ಇಷ್ಟು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಇದರದ್ದು ಫ್ರೀ ನೋಟ್ಸ್ ಬಂದುಬಿಟ್ಟು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಇರುತ್ತೆ. ನೀವು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಬಂದು ನೀವು ಚೆಕ್ ಮಾಡ್ಕೋಬೋದು. ಇಷ್ಟು ಹೇಳಿ ನಾನು ಕ್ಲಾಸ್ ಮುಗಿಸ್ತೇನೆ. ಥ್ಯಾಂಕ್ ಯು.